ಬಾಕಿನು ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ ಅಂತ ಅಂಗಡಿಯನ್ನೇ ಧ್ವಂಸ ಮಾಡಿದ್ದಾರೆ. ನಾಗರಭಾವಿಯ ಸುವರ್ಣ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿಗೆ ಬಂದಿದ್ದ ಕಿಡಿಗೇಡಿಗಳು ಈ ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ ಅಂತ ಹೇಳಿ ಇಡೀ ಅಂಗಡಿಯನ್ನೇ ಧ್ವಂಸ ಮಾಡಿದ್ದಾರೆ. ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿಗೆ ಬಂದಿದ್ರು ಕಿಡಿಗೇಡಿಗಳು ಮಶ್ರೂಮ್ ಬಿರಿಯಾನಿಗೆ ಚಟ್ನಿಯನ್ನ ಯಾಕೆ ಕೊಟ್ಟಿಲ್ಲ ಅಂತ ಕಿರಿಕ್ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೂರು ನೀಡೋದಕ್ಕೆ ಹೋದ್ರೆ ಕೇಸ್ ಹಾಕದೆ ಪೊಲೀಸ್ನವರು ಅಧಿಕಾರಿಗಳು. ರಂಜಿತ್ ಎಂಬ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಕಿಡಿಗೇಡಿಗಳು. ಮಶ್ರೂಮ್ ಬಿರಿಯಾನಿಗೆ ಯಾಕಪ್ಪ ಚಟ್ನಿ ಕೊಡ್ತಾ ಇಲ್ಲ, ಕೊಡವ ಚಟ್ನಿ ಅಂತ ಹೇಳಿ ಇಡೀ ಅಂಗಡಿಯನ್ನೇ ಧ್ವಂಸ ಮಾಡಿರುವಂಥ ಘಟನೆ ನಡೆದಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ. ಮನ ಬಂದಂತೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ ಸಣ್ಣ ಪುಟ್ಟ ಗಲಾಟೆಗಳಾಗೋದು ನೋಡಿ ಯಾವ ರೀತಿಯಾಗಿ ಇಡೀ ಸ್ಟಾಲನ್ನು ಎಳೆದು ಬಿಸಾಡಿ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಜಗಳ ಮಾಡಿದ್ದಾರೆ ಕಿಡಿಗೇಡಿಗಳು. ಪೊಲೀಸ್ನವ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ? ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಅವರೇ ಏನು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಮ್ಗೆ ಗೊತ್ತೇ ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋ ಥರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಬರೀ ಚಟ್ನಿ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಅಂಗಡಿಯನ್ನು ಧ್ವಂಸ ಮಾಡಿ ಆತನಿಗೆ ಹಲ್ಲೆಯನ್ನು ಮಾಡಿದ್ದಾರೆ ಆ ಹುಡುಗನಿಗೂ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ರಿಯಾಕ್ಟ್ ಮಾಡಿದಾರಂತೆ. ಅಪ್ಡೇಟ್ಸ್ ಕೊಡೋದಾದ್ರೆ ಹೋಟೆಲ್ ಮಾಲೀಕರು ಹೇಳಿದಂತೆ ನೋಡೋದಾದ್ರೆ ರಾಜಕಾರಣಿಗಳ ಬೆಂಬಲ ಇದ್ರೆ ಸಾಕು ಅದು ಕಾಣ್ತಾ ಇದೆ. ಸದ್ಯಕ್ಕೆ ಈ ಒಂದು ಘಟನೆ ನಡೆದಿರೋದು ಏನು ನಾಯಂಡಹಳ್ಳಿ ರಿಂಗ್ ರೋಡ್ ಇಂದ ಸುಮ್ನಹಳ್ಳಿ ರಿಂಗ್ ರೋಡ್ಗೆ ಹೋಗುವಂತ ಔಟರ್ ರಿಂಗ್ ರೋಡ್ ಅಲ್ಲಿ ಮಾಡಿಕೊಂಡು ರಾತ್ರಿ ಬಂದಂತ ಕೆಲವೊಂದಷ್ಟು ಜನ ಕಾರ್ಮಿಕರು ಗ್ರಾಹಕರಿಗೆ ಒಳ್ಳೆ ಊಟವನ್ನ ಕೊಡುವುದು ಇವರ ಉದ್ದೇಶ ಆಗಿತ್ತು. ಇಲ್ಲಿ ಸುಮಾರು 15 ಜನ ಕಾರ್ಮಿಕರನ್ನ ಇಟ್ಕೊಂಡು ರಾತ್ರಿ ಹೊತ್ತು ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಬೆಳಗ್ಗೆ ಟೈಮು ದೋಸೆ, ಇಡ್ಲಿ, ಮೊಸರನ್ನ, ಚಿತ್ರಾನ್ನ ಈ ರೀತಿಯಾದಂತಹ ವ್ಯಾಪಾರ. ರಾತ್ರಿ ಆದ್ರೆ ಮಶ್ರೂಮ್ ಬಿರಿಯಾನಿಯನ್ನ ಫೇಮಸ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಯಿತು. ಈ ಕಾರಣದಿಂದಾಗಿ ರಾತ್ರಿ ಹೊತ್ತು ಒಂದಷ್ಟು ಜನ ಕಸ್ಟಮರ್ಸ್ ಕೂಡ ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ನಿನ್ನೆ ರಾತ್ರಿ ಬಂದಂತ ಕೆಲವೊಂದಷ್ಟು 15 ಜನ ಆ ಗ್ಯಾಂಗು ಎಣ್ಣೆ ಮತ್ತಿನಲ್ಲಿ ಬಂದು ಸಾಂಬಾರನ್ನ ಕೇಳಿದ್ದಾರೆ. ಮಶ್ರೂಮ್ ದಮ್ ಬಿರಿಯಾನಿಗೆ ಸಾಂಬಾರ್ ಇಲ್ಲ ಅಂತ ಕೇಳಿದಾಗ ಆಯ್ತು ಚಟ್ನಿ ಆದ್ರೂ ಕೊಡಿ ಅಂತ ಹೇಳಿದ್ರೆ ಚಟ್ನಿ ಕೊಡೋಷ್ಟರಲ್ಲಿ ಇಡೀ ಹೋಟೆಲ್ನ ಇಲ್ದಂತ ಮಾಡಿ ಧ್ವಂಸವನ್ನ ಮಾಡಿ ಇಲ್ಲಿಂದನೇ ಪರಾರಿಯಾಗಿರುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೀವು ಯಾರ್ಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವೇನು MLA ಬೇಕಾದ್ರೆ ಹೇಳ್ಬೇಕಾ, ಇಲ್ಲ BJP ಅವ್ರಿಗೆ ಯಾರಿಗಾದ್ರೂ ಹೇಳ್ಬೇಕಾ, ನಾವ್ ಯಾರ್ಗ್ ಬೇಕಾದ್ರೂ ಹೇಳ್ತೀರಿ, ಕಂಪ್ಲೇಂಟ್ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಹೋಟೆಲ್ನ ಮಾಲೀಕರು ಗುಣಶೇಖರ್ ಅವರು. ಆದ್ರೆ ಅವ್ರನ್ನ ಇದುವರೆಗೂ ಕೂಡ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇಲ್ಲ, ಸರಿಯಾಗಿ ಪೊಲೀಸರು ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಈ ಒಂದು ಘಟನೆ ನಡೆದ ಬಳಿಕ ಹೋಟೆಲ್ನಲ್ಲಿ ಸುಮಾರು 15 ಜನ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಅವ್ರು ಯಾರು ಕೂಡ ಸದ್ಯಕ್ಕೆ ಕೆಲಸಕ್ಕೆ ಬರ್ತಾ ಇಲ್ಲ, ಭಯಭೀತರಾಗಿದ್ದಾರೆ. ನಾವು ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡಬೇಕು, ನಾವು ಯಾವುದೇ ರೀತಿಯಂತ ಲಾಭವನ್ನು ಇಟ್ಕೊಂಡು ನಾವಿಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ, ಸಮಾಜ ಸೇವೆಗೋಸ್ಕರ ಮಾಡ್ತಾ ಇದ್ವಿ. ಮೊದಲು ಇಲ್ಲಿ ಯಾವುದೇ ರೀತಿಯಂತ ಬಿಸ್ನೆಸ್ ಕೂಡ ಇರಲಿಲ್ಲ, ಈಗ ತಾನೇ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆದ್ರೆ ನಾವೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಇನ್ನೊಂದಷ್ಟು ಮಾಹಿತಿಯನ್ನ ಕೇಳ್ತೀನಿ. ಏನಾಯ್ತು, ಯಾರು ಗೊತ್ತಿರೋಂತವ್ರ ಅವ್ರಂತ? ಸರ್, ಏನ್ ನಿಮ್ಗೆ ಗೊತ್ತಿದ್ದಂತವ್ರೆ ಅಲ್ಲೇ ಮಾಡಿದ್ರ, ಹೇಗೆ ಹೊಸ ಕಸ್ಟಮರ್ಸಾ? ಸರ್, ಗೊತ್ತಿರುವಂತ ಕಸ್ಟಮರ್ಗಳೇನೆ. ಏನ್ ಕಲ್ಲೆ ಮಾಡಿದ್ರು ಗೊತ್ತಿಲ್ಲ, ಎಲ್ಲ ಪುಡಿ ಧ್ವಂಸ ಆಗ್ಬಿಟ್ಟೈತೆ. ಅದೆಲ್ಲಂಗೆ ಲೇಬರ್ಗಳು ಎಲ್ಲ ಬಿಟ್ಟೊಳ್ಟೋಗ್ಬಿಟ್ಟವ್ರೆ. ಸರಿನಾ? ಏನಿಲ್ಲ ಅಂದ್ರೂ 5-6 ಜನ ಲೇಬರ್ಗಳು, ಅವರೆಲ್ಲ ತುಂಬಾ ದಿನ ಕೆಲಸ ಮಾಡ್ತಿದ್ದವರು, ಅವರೆಲ್ಲ ಬಿಟ್ಟೊಳ್ಟೋಗ್ಬಿಟ್ಟವ್ರೆ. ಇವಾಗ ಲೇಬರ್ದೇ ಸಮಸ್ಯೆ, ಮೊದಲೇ ದೊಡ್ಡ ಸಮಸ್ಯೆ ಲೇಬರ್. ಅದ್ರ ಜೊತೆಗೆ ಈ ಘಟನೆಗಳಿಂದ ಇನ್ನ ಯಾರು ಗೊತ್ತಾ ಇಲ್ಲ. ಇವಾಗ ಹೊಸದಾಗಿ ಈ ತರ ಘಟನೆಗಳಿಗೆ ಯಾರು ಕೆಲಸಕ್ಕೂ ಸೇರಿಸ್ಕೊಳ್ಳಲ್ಲ. ನಾವೇನಿಲ್ಲೇನು ಆದಾಯ ಇಟ್ಕೊಂಡು ಮಾಡ್ತಾ ಇಲ್ಲ ಸರ್. ಇದ್ರ ಬಾಡಿಗೆಗಳು, ಇವತ್ತಿರ ದಿನಸಿ ಐಟಮ್ಗಳು, ವೆಚ್ಚಗಳು ಎಲ್ಲ ಗಗನಕ್ಕೆ ಏರ್ಬಿಟ್ಟೈತೆ. ಅಂಥದ್ರಲ್ಲೂ ಒಂದು ಒಳ್ಳೆ ಕ್ವಾಲಿಟಿ ಫುಡ್ನ ನಾವು ಕೊಟ್ಟು ಮೇಂಟೈನ್ ಮಾಡ್ತಾ ಇದೀವಿ. ಏನೋ ಫುಟ್ಪಾತ್ ಅನ್ಬಿಟ್ಟು ಹೆಂಗ್ ಬೇಕಂಗ್ ಕೊಡ್ತಾ ಇಲ್ಲ. ನಾವು ಚೆನ್ನಾಗಿಲ್ವಾ, ದುಡ್ಡು ವಾಪಸ್ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಆಯ್ತಾ? ಎಷ್ಟು ಬಿಸ್ನೆಸ್ ಆಗಿತ್ತು, ಈಗ ಎಷ್ಟು ಲಾಸ್ ಆಗಿದೆ? ಈಗ ಸರ್, ಲಾಸು ಆಗಿದೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಏನಕ್ಕೆ ಆ ಲೇಬರ್ ಹೊಡೆದಿರೋದು ಅವ್ನು ಏನಿಲ್ಲ ಅಂದ್ರೂ ಮೊನ್ನೆ ಒಂದು 15-20 ಸಾವಿರ ಕೊಟ್ಟು ನಾನು ಸ್ಟಿಚ್ ಹಾಕ್ಸಿ ಹಾಸ್ಪಿಟ್ಲಿಗೆ ತೋರಿಸಿ, ಅವ್ರ ಫ್ಯಾಮಿಲಿ ಬೇರೆ, ಅವ್ರ ಫ್ಯಾಮಿಲಿ ಕೆಲಸಕ್ಕೆ ಕಳಿಸ್ತಾ ಇಲ್ಲ. ಇವಾಗ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗಿದೆ. ಇಲ್ಲೆಲ್ಲ ಫುಲ್ಲು ಪಾತ್ರೆಗಳೆಲ್ಲ ಫುಲ್ ಹೊಡೆದಾಗೈತೆ, ಹಾಟ್ ಬಾಕ್ಸ್ಗಳು ಎಲ್ಲ ಪೂರ್ತಿ. ಅದೇನಾರು ಆಗಲಿ, ನಮ್ಗೆ ಯಾಕೆ ಈ ಥರ ತೊಂದರೆ? ನಾವೇನಾದ್ರು ಬೇರೆ ಥರ ಇದು ಮಾಡ್ತಾ ಇದೀವ, ಏನು ರೌಡಿಸಮ್ ನಡೆಸ್ತಾ ಇದೀವ? ಏನೂ ಇಲ್ಲ.
ಆಯ್ತು ಈ ತರ ಘಟನೆ ನಡೆದೈತೆ ಅಂತ ನಾವೇ ಕಾಂಪ್ರಮೈಸ್. ದುಡ್ಡಿಲ್ವಾ ಸರ್, ಫ್ರೀಯಾಗಿ ತಿನ್ಕೊಂಡು ಹೋಗ್ಲಿ, ನಾವು ದುಡ್ಡು ಕೇಳ್ತಾ ಇಲ್ಲ ಇಲ್ಲಿ. ಇವತ್ತು ದುಡ್ಡಿಲ್ವಾ, ನಾಳೆ ತಂದ್ಕೊಡಿ. ದುಡ್ಡೇ ಇಲ್ವಾ, ಆಯ್ತು 20 ಜನಕ್ಕೆ ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತಾ ಕೊಟ್ಬಿಡ್ತೀವಿ. ಈ ತರ ಇಲ್ಲ ಯಾಕೆ ಅಂತ ನಾವು ಕೇಳೋದಷ್ಟೇ. ಈಗ ದೂರು ಕೊಟ್ಟಿದ್ರಿ, ಪೊಲೀಸರು ಏನ್ ಹೇಳ್ತಿದ್ದಾರೆ? ಚಂದ್ರ ಲೇಔಟ್ ಪೊಲೀಸ್ನವರು ಸರ್ ಕರೆಸ್ತೀನಿ ಅಂತ ಹೇಳಿದ್ರು, ಕರ್ಸೋರೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಮನ್ನಂತೂ ಕರ್ಸಿಲ್ಲ. ಇನ್ನ ಕರ್ಸ್ ಮಾತಾಡ್ತೀನಿ ಅಂತ ಹೇಳಿದ್ರು, ಅದೇನಾಯ್ತು ಇನ್ನೋ ಗೊತ್ತಿಲ್ಲ ವಿಚಾರಕ್ಕೆ. ಇನ್ನ ಇವತ್ತಿಗೂ ಕರ್ಸಿಲ್ಲ, ನೋಡೋಣ ಇವತ್ತೇನ ಕರ್ಸ್ ಮಾತಾಡಿದ್ರೆ ಮಾತಾಡ್ಬೋದು. ಎಷ್ಟು ದಿನ ಆಯ್ತು ದೂರು ಕೊಟ್ಟು ನೀವು? ಸರ್ ಒಂದು 3 ಡೇಸ್ ಆಗಿದೆ ಸರ್. 3-4 ಡೇಸ್ ಆಗಿದೆ. ನೀವು ಹೋಟೆಲ್ ಮಾಲೀಕರ ಮಾತು ಹೇಳೋದಾದ್ರೆ, ಇದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಎಲ್ಲ ಒಂದು ಕಡೆ ರಾತ್ರಿ ಹೊತ್ತು ಗೂಂಡಾಗಳ ಹಾವಳಿ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲ ಸಿಕ್ಕಾಪಟ್ಟೆ ಹಾಳಾದಂತಿದೆ. ಹೀಗಾಗಿ ಪುಡಿರೌಡಿಗಳನ್ನ ಇದುವರೆಗೂ ಕೂಡ ಅವ್ರನ್ನ ಬಂಧಿಸಿ ಬುದ್ಧಿವಾದ ಹೇಳಿ ಈ ಹೋಟೆಲ್ ಮಾಲೀಕರಿಗಾಗಿರುವಂತ ನಷ್ಟವನ್ನ ತುಂಬಿಸುವಂತ ಕೆಲಸವನ್ನಾಗ್ಲಿ, ಇಲ್ಲ ಅಂತಂದ್ರೆ 15-20 ಸಾವಿರ ರೂಪಾಯಿ ವೆಚ್ಚ ಆಗಿದೆ, ಎಲ್ಲೇ ಆಗಿದೆ, ಅದೇ ರೀತಿಯಲ್ಲಿ ಕೂಡ ಒಂದು ಸ್ಟಿಚಸ್ ಅನ್ನ ಬಿದ್ದಿದೆ ಅಂತಂದ್ರೂ ಕೂಡ ಅದು ಆಫ್ ಮರ್ಡರ್ ಕೇಸ್ ಆಗುತ್ತೆ. ಆದ್ರೂ ಕೂಡ ಯಾಕೆ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಏನಾದ್ರು ಮಾಡಿದು ಆ ಪುಂಡ್ರನ್ನೇನಾದ್ರೂ ಕೈ ಬಿಟ್ರ, ಇಲ್ಲ ಪ್ರಕರಣವನ್ನೇ ದಾಖಲಿಸಿಕೊಳ್ಳದೆ ಆ ಇಡೀ ಪ್ರಕರಣವನ್ನೇ ಮುಚ್ಚಾಕೋಕೆ ಏನಾದ್ರು ಹೊರಡ್ತಿದಾರ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಿದೆ. ಏನೇ ಆದ್ರೂ ಕೂಡ ಈ ನಾಗರಬಾವಿ ನಾಯಂಡಹಳ್ಳಿ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಸುಮ್ನಹಳ್ಳಿ, ಈ ಒಂದು ಭಾಗದಲ್ಲಿ ರಾತ್ರಿ ಹೊತ್ತು ಓಡಾಟ ಮಾಡೋದು ಬಹಳ ದುಸ್ಸಾಹಸ. ಯಾಕಂತಂದ್ರೆ ಯಾರು ಬೇಕಾದ್ರೂ ಇಲ್ಲಿ ಗಾಂಜಾ ಏನು ಎಣ್ಣೆ ಮತ್ತಲ್ಲಿ ಯಾರು ಬೇಕಾದ್ರೂ ಬಂದು ಚಾಕು ಇಟ್ಕೊಂಡು ರಾಬರಿ ಮಾಡುವಂತ ಸಂಖ್ಯೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಮತ್ತೊಂದಷ್ಟು ಬಿಗಿಗೊಳಿಸಿ ಇಂಥವ್ರ ಮೇಲೆ ಪುಂಡಾಟಿಕೆ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಬೇಕಾಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.